ನಮಸ್ಕಾರ. ಈ ದಿನ ಮುಳಬಾಗಿಲಿನ ನಗರದ ಪ್ರಖ್ಯಾತ ಶಿವನ ದೇವಸ್ಥಾನ ಆದಂಥ ಸೋಮೇಶ್ವರನ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಒಂದು ನಮ್ಮ ಶಾಲೆ 25 ವರ್ಷಗಳ ಆದ ಒಂದು ಸವಿ ನೆನಪಿಗಾಗಿ ಮತ್ತು ಶಿವನ ಪ್ರಾರ್ಥನೆ ಮಾಡಿ ರುದ್ರಾರಾಧನೆ, ರುದ್ರಾಭಿಷೇಕ ಹಾಗೂ ಮೃತ್ಯುಂಜಯ ಹೋಮವನ್ನು ಇವತ್ತು ಹಮ್ಮಿಕೊಂಡಿದ್ದು ಏನು ಸಕ್ರಮವಾಗಿ ಸಾಂಗೋಪವಾಗಿ ಎಲ್ಲನೂ ಈ ಕಾರ್ಯಕ್ರಮ ನಡೆದಿದೆ. ಮತ್ತು ನಮ್ಮ ಶಾಲೆಯ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ನೇತಾರರಾದಂಥ ಶ್ರೀಮಾನ್ ಎಚ್ ಡಿ ದೇವೇಗೌಡರ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅದು ಕೂಡ ಸೇರಿಸಿ ಇವತ್ತು ನಾವು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಪೂಜೆಗೆ ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿ ಈ ಪೂಜೆ ಮತ್ತು ಹೋಮವನ್ನು ಯಶಸ್ವಿ ಮಾಡಿರ್ತಾರೆ. ಏನು ಇವತ್ತು ಮಾಡಿರ್ತಕ್ಕಂಥ ಒಂದು ಪೂಜೆ ಮತ್ತು ಹೋಮದಿಂದ ಎಲ್ಲ ಮುಳಬಾಗಿಲು ತಾಲೂಕಿನ ಜನ ಮತ್ತು ಎಲ್ಲ ನಮ್ಮ ದೇಶದ ಪ್ರಪಂಚದ ಎಲ್ಲ ಜನರು ಕೂಡ ಸುಖ ಶಾಂತಿ ನೆಲೆಸಲಿ ಅಂತ ಹೇಳ್ತಾ, ನಮ್ಮ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಎಲ್ಲ ಕೂಡ ಚೆನ್ನಾಗಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರನ್ನು ಕೇಳ್ಕೊಳ್ತಾ ಏನಿವತ್ತು ನಾಗರಾಜಣ್ಣ ಹೇಳಿದಾಗೆ ಇವತ್ತು ಪುರಾಣ ಪ್ರಸಿದ್ಧ ದೇವಸ್ಥಾನವಾಗಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದಲ್ಲಿ ಏನು ಅಮರಜ್ಯೋತಿ ವಿದ್ಯಾಸಂಸ್ಥೆ ತನ್ನ 25 ವರ್ಷಗಳ ಇದನ್ನು ಮುಗಿಸಿ ಆ ವಿದ್ಯಾಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು 25 ವರ್ಷ ಮುಗಿಸಿ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ದೇವರ ಸನ್ನಿಧಿಯಲ್ಲಿ ಈಗ ರುದ್ರಾಭಿಷೇಕ, ಮೃತ್ಯುಂಜಯ ಹೋಮ ಎಲ್ಲವನ್ನು ಕೂಡ ಹಮ್ಮಿಕೊಂಡು ಅನೇಕ ಭಕ್ತಾದಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಎಲ್ಲ ಭಕ್ತಾದಿಗಳು ಬಂದು ಏನಿವತ್ತು ಅವರು ನಡೆಸ್ಕೊಟ್ಟಂಥ ಒಂದು ರುದ್ರಾಭಿಷೇಕ ಈ ಒಂದು ಕಾರ್ಯಕ್ರಮದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಕೂತು ದೇವರನ್ನು ಆರಾಧಿಸುವಂಥ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ಒಂದು ಭಾಗ್ಯವನ್ನು ಕಲ್ಪಿಸ್ಕೊಟ್ಟಂಥ ನಮ್ಮ ನಾಗರಾಜಣ್ಣ ಮತ್ತು ಅವರ ಸಂಸ್ಥೆಗೆ ನಮ್ಮ ಎಲ್ಲ ಭಕ್ತವೃಂದದ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಇವತ್ತು ಈ ದೇಶ ಕಂಡ ಒಬ್ಬ ಧೀಮಂತ ನಾಯಕರು ತಮ್ಮ 96ನೇ ವಯಸ್ಸಿನಲ್ಲೂ ಕೂಡ ರೈತರಿಗಾಗಿ ತಮ್ಮ ಹೋರಾಟವನ್ನು ಮಾಡಿ ಮುಖ್ಯಮಂತ್ರಿಯಾಗಿ ಇವಾಗ 94ನೇ ವರ್ಷಕ್ಕೆ ಇವತ್ತು ಏನು ಕಾಲಿಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಿಗಳಾಗಿ ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಕೊಟ್ಟು ಇವತ್ತು ಕೂಡ ರೈತರ ಪರವಾಗಿ ಒಂದು ನೀರಾವರಿ ಹೋರಾಟಗಳಾಗಿರ್ಬೋದು, ರೈತರ ಪರವಾಗಿ ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಧೀಮಂತ ನಾಯಕರು ಆಗಿರ್ತಕ್ಕಂಥ ದೇವೇಗೌಡರ ಒಂದು ಹುಟ್ಟುಹಬ್ಬ ಆಗಿರೋದ್ರಿಂದ ಆ ದೇವರ ಸನ್ನಿಧಿಯಲ್ಲಿ ಅವರ ಹೆಸರಲ್ಲಿ ಕೂಡ ಅರ್ಚನೆ ಮಾಡಿಸಿ ಅವರು ಕೂಡ ಆ ಸೋಮೇಶ್ವರ ಸ್ವಾಮಿ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಅವ್ರನ್ನ ಸದಾ ಚೆನ್ನಾಗಿಟ್ಟಿರಲಿ ಅಂತ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತವೃಂದದವರು ಕೂಡ ಅವರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಈ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾಗಿ ನನಗೆ ಅನಿಸಿದ್ದು ಈ ಒಂದು ಕಾರ್ಯಕ್ರಮ ಈಗ ಅಮರಜ್ಯೋತಿ ವಿದ್ಯಾಸಂಸ್ಥೆ ಒಂದಾದರೆ ಮತ್ತು ಈ ಎಲ್ಲ ಭಕ್ತಾದಿಗಳನ್ನು ಕರೆಸಿ ಈ ಒಂದು ಏನು ಹೋಮಗಳನ್ನು ಮಾಡಿಸಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಈ ತಾಲೂಕಿನ ಜನತೆ ಸುಭಿಕ್ಷವಾಗಿರಲಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ, ಸದಾ ಒಂದು ಹಸನ್ಮುಖರಾಗಿ ಈ ತಾಲೂಕಿನಲ್ಲಿ ಇರಲಿ ಅಂತಕ್ಕಂಥದ್ದನ್ನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಒಂದು ವಿಶೇಷ. ಆ ನಿಟ್ಟಿನಲ್ಲಿ ಈ ಒಂದು ಹೋಮ ಏನು ಇವತ್ತು ಮಾಡಿದರೆ ಈ ರಾಜ್ಯದ ಜನತೆಗೆ ವಿಶೇಷವಾಗಿ ಈ ತಾಲೂಕಿನ ಜನತೆಗೆ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ, ನಮ್ಮ ರೈತಾಪಿ ವರ್ಗರನ್ನ, ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ, ಎಲ್ಲ ಹಿರಿಯರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ನಾಗರಾಜಣ್ಣಗೆ ಮತ್ತು ವಿದ್ಯಾಸಂಸ್ಥೆಗೆ, ಅಮರಜ್ಯೋತಿ ವಿದ್ಯಾಸಂಸ್ಥೆಗೆ ನನ್ನ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ಈ ದಿನ
ಮುಳಬಾಗಿಲು ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಆವರಣದಲ್ಲಿ ಹೋಮ ಹವನಗಳನ್ನು ವಿದ್ಯಾಜ್ಯೋತಿ ಅಮರಜ್ಯೋತಿ ಶಾಲೆಯ ಅಧ್ಯಕ್ಷರು ಮತ್ತು ಮುಳಬಾಗಿಲು ತಾಲೂಕಿನ ಕೋಚಿಮಲ್ನ ನಿರ್ದೇಶಕರಾದಂಥ ನಾಗರಾಜಣ್ಣವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ ಮತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ರೈತರಿಗೂ ಹೈನುಗಾರಿಕೆ ಮಾಡ್ತಕ್ಕಂಥ ಎಲ್ಲ ಸಮಗ್ರ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಅಮರಜ್ಯೋತಿ ಶಾಲೆ ಇನ್ನೂ ಹೆಚ್ಚಿನ ಒಂದು ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ, ಜೊತೆಗೆ ಇವತ್ತು ಈ ನಾಡ ಕಂಡಂಥ ಅಪ್ರತಿಮ ನಾಯಕ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ 94ನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷು ಒಂದು ಉತ್ಸಾಹವನ್ನು ರಾಜ್ಯದ ಜನತೆ ಅವರೆಲ್ಲರಿಗೂ ಕೂಡ ಆಶೀರ್ವದಿಸಲಿ, ಆ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ರುದ್ರಾಭಿಷೇಕವನ್ನು ಅದೇ ರೀತಿ ಮೃತ್ಯುಂಜಯ ಹೋಮವನ್ನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹಿರಿಯರಾದಂಥ ನಮ್ಮ ನಾಗಣ್ಣವರು ಈ ಒಂದು ದಿನ ಸೋಮೇಶ್ವರ ಸ್ವಾಮಿ ಟೆಂಪಲ್ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಇನ್ನೊಂದು ಹೇಳಿಕ್ಕೆ ಬಯಸ್ತೀನಿ. ಈಗಾಗಲೇ ಹೇಳಿದ್ದಾರೆ, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಈ ಒಂದು ರಾಜ್ಯದ ರೈತರ ಕಣ್ಮಣಿ, ರೈತರಿಗೋಸ್ಕರನೇ ಹುಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತಲೂ ಹೇಳ್ಬೋದು. ಬಹುಶಃ ಅಂತ ಒಬ್ಬ ಪುಣ್ಯಾತ್ಮರು ಹುಟ್ಟಿರೋದು ನಮ್ಮ ರಾಜ್ಯದಲ್ಲೇ ನಮ್ಮ ಪುಣ್ಯ ಹೇಳಬೇಕು ಅಂದರೆ. ಯಾಕಂತಂದರೆ ಅವರ ಜೀವನ ಪೂರ್ತಿನೂ ರೈತರಿಗೋಸ್ಕರ, ಬಡವರಿಗೋಸ್ಕರ ಅವರು ದುಡ್ದಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳು ನೋಡಿದ್ರೆ ಬಹುಶಃ ಅಂಥ ಒಂದು ಕಾರ್ಯಕ್ರಮಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಅಂತ ಒಬ್ಬ ಮನುಷ್ಯ ಹುಟ್ಟೋದು ಇಲ್ಲ ನಮ್ಮ ರಾಜ್ಯದಲ್ಲಿ. ಯಾಕಂದರೆ ಇವತ್ತಿನ ದಿನ ರೈತರಿಗಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು. ಬಹುಶಃ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಷ್ಟು ಅಂತ ಒಂದೊಂದಾಗಿ ಬಿಡಿಸಿ ಹೇಳಿದ್ರು ಸಹ ಒಂದು ವಾರ ಪೂರ್ತಿ ಹೇಳಬೇಕಾಗ್ತದೆ. ಅವರ ಒಂದು ಇವತ್ತಿನ ದಿನ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಪಕ್ಷದ ಪರವಾಗಿ ಹಾಗೂ ಏನು ನಮ್ಮ ನಾಗಣ್ಣವರು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಅವ್ರಿಗೆ ಆಯುಸ್ಸು ಆರೋಗ್ಯ ತುಂಬ ಚೆನ್ನಾಗಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಖ್ಯವಾಗಿ ಇನ್ನೊಂದು ಏನು ಅಂತಂದರೆ, ಅವರು ವಿಶೇಷವಾಗಿ ನಮ್ಮ ಈಶ್ವರ ಭಕ್ತರು ಅಂತಲೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾಕಂದರೆ ದೈವ ಭಕ್ತರವರು. ಯಾಕಂದರೆ ಈ ಒಂದು ರಾಜ್ಯದಲ್ಲಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸ್ತಾರೆ ಅಂತಂದರೆ ಬಹುಶಃ ಅಷ್ಟು ಸುಲಭ ಅಲ್ಲ. ನಾವು ನೋಡೋಕ್ಕಾಗಲ್ಲ ಬಿಡ್ರಿ, ಮುಂದೆ ಇನ್ಯಾರು ನಮ್ಮ ನಾಡಿನ ಒಬ್ಬ ಯಾರೂ ಸಹ ಆ ಒಂದು ಕೆಲಸಕ್ಕೆ ಆ ಒಂದು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ಒಂದು ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ. ಅಂಥವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಸುಮಾರು ಕೋಟ್ಯಾಂತರ ಜನ ಇವತ್ತಿನ ದಿನ ಅವನನ್ನು ನೆನೆಸ್ಕೋತಾರೆ, ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗ್ತದೆ ಅಂತ ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಬಹುಶಃ ಅಂಥ ಒಬ್ಬ ಮನುಷ್ಯನ ನಾವು ಯಾವತ್ತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಚೆನ್ನಾಗಿರಲಿ. ಆ ಕುಟುಂಬ ಇವತ್ತಿನ ದಿನ ರೈತರೇನಾದರೂ ಉಳಿಬೇಕಂದ್ರೆ, ಈ ರಾಜ್ಯದಲ್ಲಿ ರೈತರು ಉಳಿಬೇಕಂದ್ರೆ ಆ ಕುಟುಂಬ ಮುಖ್ಯ. ಆ ಕುಟುಂಬದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಕುಮಾರಣ್ಣವರು, ನಮ್ಮ ನಿಖಿಲ್ ಕುಮಾರಣ್ಣವರು ಅಂಥವ್ರು ಏನಾದರೂ ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡ್ತಾರೆ ಅಂತಂದರೆ ಬಹುಶಃ ಮುಂದಿನ 28 ಚುನಾವಣೆಯಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಅವರೇನಾದರೂ ಮುಖ್ಯಮಂತ್ರಿ ಆಗಿದ್ದೆ ಸಂದರ್ಭದಲ್ಲಿ ಈ ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ದಿನಗಳು ಬಂದಿದ್ದಾವೆ ಅಂತಲೇ ಅರ್ಥ. ಯಾಕಂತಂದರೆ ಈಗಾಗಲೇ ತಾವೆಲ್ಲನೂ ನೋಡ್ತಾ ಇದ್ದೀರಿ, ಈ ಒಂದು ರಾಜ್ಯಕ್ಕೆ ಯಾವ ಗತಿ ಬಂದಿದೆ ಅಂತ ಹೇಳ್ಬಿಟ್ಟು ಆ ಗತಿಯನ್ನು ಹೋಗ್ಲಾಡಿಸ್ಲಿಕ್ಕೆ ಬಹುಶಃ ಅಂತ ಒಬ್ಬ ನಾಯಕ ಈ ಒಂದು ರಾಜ್ಯಕ್ಕೆ ಅನಿವಾರ್ಯ ಅಂತಲೂ ಸಹ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ, ಏನು ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆ ಕುಟುಂಬ ಮುಂದಕ್ಕೆ ಬರಲಿ, ಆ ಕುಟುಂಬ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಒಳ್ಳೆ ಒಂದು ಮುಂದಿನ ದಿನಗಳಲ್ಲಿ ಅವರ ಒಂದು ಆಶೀರ್ವಾದ, ನಮ್ಮ ಜನಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ.